ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕೆಲವು ಆಡು ಭಾಷೆ ಇದೆಯಲ್ಲ, ನಿಂದೊಳ್ಳೆ ರಾಮಾಯಣಪ್ಪ, ನಿಂದೊಳ್ಳೆ ರಾಮಾಯಣ ಗುರು ಅಂತ ಹೇಳ್ತೀವಲ್ಲ ಮಾತು. ಅದೇ ರೀತಿ ಇವತ್ತು ನೋಡಿ ಸಿನಿಮಾ ಗ್ರಾಮಾಯಣ. ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ರೊಮ್ಯಾಂಟಿಕ್ ಆ್ಯಕ್ಷನ್ ಮೂವಿ ಅಂತ ಹೇಳ್ಬೋದು. ದೇವನೂರು ಚಂದ್ರು ನಿರ್ದೇಶನ, ಸಂತೋಷ್ ರೈ ಪಾತಾಜ ಕ್ಯಾಮರಾ, ಪೂರ್ಣಚಂದ್ರ ತೇಜಸ್ವಿ ಅವರು ಮ್ಯೂಸಿಕ್ಕು, ದೀಪು ಎಸ್ ಕುಮಾರ್ ಎಡಿಟರು, ಆರ್ಟ್ ಡೈರೆಕ್ಟರ್ ಬಂದು ಶಿವಕುಮಾರ್ ಅವರು. ಒಂದು ಬಹುದೊಡ್ಡ ತಾರಾಗಣ ಅಂತ ಹೇಳ್ಬೋದು. ವಿನಯ್ ರಾಜ್ಕುಮಾರ್ ಅವರು, ಲೂಸ್ ಮದ ಯೋಗೀಶ್ ಅವರು, ಮೇಘಾ ಶೆಟ್ಟಿ ಅವರು, ಅರುಣ್ ಸಾಗರ್ ಅವರು, ಅಚ್ಯುತ್ ಕುಮಾರ್ ಅವರು, ಗೋಪಾಲ್ ದೇಶಪಾಂಡೆ ಅವರು. ಇನ್ನೊಬ್ಬರು ನೆನಪು ಮಾಡ್ಕೊಳ್ಬೇಕಾದಂಥ ಹೆಸರು ಅಪರ್ಣ ಮೇಡಮ್. ನಮ್ಮೊಂದಿಗಿಲ್ಲ, ಆದರೆ ಅವರ ಧ್ವನಿ, ಅವರ ಆ ಒಂದು ಅದ್ಭುತ ಧ್ವನಿಯ ಮೂಲಕ ನಮ್ಮೊಂದಿಗೆ ಯಾವತ್ತೂ ಇರ್ತಾರೆ ಅವರು ಕೂಡ ಇದರ ಅದ್ಭುತ ಪಾತ್ರ ಮಾಡಿದ್ದಾರೆ. ಸೀನ ಹಳ್ಳಿಯ ಹುಡುಗ ಅಂದರೆ ವಿನಯ್ ರಾಜ್ಕುಮಾರ್ ಅವರ ಮೇಲೆ ಕಂಪ್ಲೀಟಾಗಿ ಪಿಕ್ಚರೈಸ್ ಆದ ಸಿನಿಮಾ ಇದು. ಹಳ್ಳಿ ಅಂದ ಕೂಡಲೇ ಹೊಟ್ಟೆ ಕಿಚ್ಚು ಪಡೋರು ಇರ್ತಾರೆ, ಪ್ರೀತಿ ಮಾಡೋರು ಇರ್ತಾರೆ, ಎಲ್ಲ ಥರ ಜನ ಇರ್ತಾರೆ ಹಳ್ಳಿ ಕಡೆ. ಗ್ರಾಮ ಅಂತ ಹೇಳ್ಬೋದು, ಹಳ್ಳಿ ಅಂತ ಹೇಳ್ಬೋದು. ಜಾಸ್ತಿ ಒಂದು ಹೊಂದಾಣಿಕೆ ಇರುವಂಥ ಜಾಗದಲ್ಲೇ ಅತಿ ಶತ್ರುಗಳು ಇರ್ತಾರೆ ಅಂತ ಹೇಳ್ಬೋದು. ರಾಜಕೀಯವಾಗಿ ಹಳ್ಳಿ ಜನರನ್ನ ಮುಗ್ಧರನ್ನ ಬಳಸ್ಕೊಳ್ಳೋ ರೀತಿ ಈ ಸಿನಿಮಾದಲ್ಲಿ ಕಾಣ್ಬೋದು. ಹಳ್ಳಿ ಬಿಟ್ಟು ಹೊರಗಡೆ ಬಂದಿಲ್ಲ, ಆ ಕಂಪ್ಲೀಟ್ ಹಳ್ಳಿ ಒಳಗೆ ಶೂಟ್ ಮಾಡಿದ್ದಾರೆ. ನಾನಿಲ್ಲಿ ತುಂಬ ಇಷ್ಟಪಡೋದು ಸಂತೋಷ್ ರೈ ಪಾತಾಜಿ ಅವರ ಕ್ಯಾಮರಾ. ಅವರು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ದೃಶ್ಯ ಕಟ್ಕೊಟ್ಟಿದ್ದಾರೆ ಅಂದರೆ, ಆ ಎಲ್ಲೆಲ್ಲಿ ಶೂಟ್ ಮಾಡಿದ್ದಾರೆ ಆ ಕತೆಗೆ ಪೂರಕವಾಗಿದ್ದೀರಿ ಈ ಒಂದು ಆ ಪ್ಲೇಸ್ಗಳು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ನಾಯಕ ನಾಯಕಿ ಮಧ್ಯೆ ನಡೆಯುವ ಸಂಭಾಷಣೆ, ಆ ಕೆಲವು ಸೀನ್ಗಳು ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಟು ಸಂತೋಷ್ ರೈ ಪಾತಾಜಿ ಅವರು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಿನಯ್ ರಾಜ್ಕುಮಾರ್ ಅಭಿನಯ ಇದುವರೆಗೂ ಮಾಡಿ ಸಿನಿಮಾಗಿಂತ ಒಂದು ಪಟ್ಟು ಜಾಸ್ತಿ ಅಭಿನಯ ಮಾಡಿದ್ದಾರೆ. ಈಗ ಅವರು ಒಂದು ಪಕ್ವವಾದ ಕಲಾವಿದ ಅಂತ ಹೇಳ್ತೀನಿ. ಅವರ ಈ ಹಿಂದಿನ ಸಿನಿಮಾನ ನೋಡಿದ್ದೀನಿ. ಅವ್ರದ್ದು ಒಂದು ಸರಳ ಪ್ರೇಮ ಕತೆ, ಅನಂತು ವರ್ಸಸ್ ನುಸ್ರತ್ತು, ಅದೆಲ್ಲ ನೋಡಿದ್ದೀನಿ ನಾನು. ಅದಕ್ಕಿಂತ ಅದ್ಭುತವಾಗಿ ಇಲ್ಲಿ ಮಾಡಿದ್ದಾರೆ, ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಇಲ್ಲಿ ಎಲ್ಲ ಕಲಾವಿದರು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಹಳ್ಳಿ ಕಡೆ ಹೇಗಿರ್ತಾರೆ ವ್ಯಕ್ತಿಗಳು ಅದೇ ಥರ ನಿಮಗೆ ಲೂಸ್ ಮದ ಯೋಗೀಶ್ ಅವರು, ಅರುಣ್ ಸಾಗರ್ ಅವರು, ಗೋಪಾಲಕೃಷ್ಣ ದೇಶಪಾಂಡೆ, ಮೇಘಾ ಶೆಟ್ಟಿ, ಪ್ರತಿಯೊಬ್ಬರು, ಅಪರ್ಣ ಅವರಂತೂ ಪಾತ್ರದಲ್ಲಿ ಪರಕಾಯ ಪ್ರವೇಶ ಅಂತೀವಿ ಆ ಥರ ಮಾಡಿದ್ದಾರೆ ರೀ. ಎಲ್ಲರೂ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಎಲ್ಲೂ ಓವರ್ ಡ್ರಾಮ್ಯಾಟಿಕ್ ಅಂತಿಲ್ಲ. ತುಂಬ ರೋದನೆಯಾಗಿ ಆ್ಯಕ್ಟ್ ಮಾಡೋದು, ತುಂಬ ಬೋರ್ ಆಗೋ ಥರ ಆ್ಯಕ್ಟ್ ಮಾಡೋದು ಅನಿಸಿಲ್ಲ. ಎಲ್ಲೂ ಸೆಟಲ್ಡ್ ಆಗಿ ಎಷ್ಟು ಬೇಕಷ್ಟು ಮಾಡಿದ್ದಾರೆ. ವಿನಯ್ ರಾಜ್ಕುಮಾರ್ ಅವರು ನುರಿತ ಕಲಾವಿದನ ಥರ ಮಾಡಿದ್ದಾರೆ. ಅಂದರೆ ಪ್ರತಿಯೊಬ್ಬ ಕಲಾವಿದನು ಆ ಸೀನ್ಗಳನ್ನ ತೂಗಿಸ್ಕೊಂಡು ಹೋಗಿದ್ದಾರೆ ಅವರ ಪಾತ್ರಗಳ ಮೂಲಕ, ಎಲ್ಲೂ ಬೀಳಕ್ಕೆ ಬಿಟ್ಟಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ, ಪೂರ್ಣಚಂದ್ರ ತೇಜಸ್ವರ ಒಂದು ಮ್ಯೂಸಿಕ್. ಸಿನಿಮಾದಲ್ಲಿ ಬರೋ ದೃಶ್ಯಗಳನ್ನ ಬೀಳಕ್ಕೆ ಬಿಡಲ್ಲ, ಅಷ್ಟು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ಒಂದೊಂದು ಸೀನ್ಗೆ ಒಳ್ಳೆ ಒಂದು BGMಗಳು ಕೊಟ್ಟು ಎತ್ತಿದ್ದಾರೆ ಮೇಲ್ಗಡೆ. ಇನ್ನೊಂದು ನೆನೆಸ್ಕೋಬೇಕು ನಾವಿಲ್ಲಿ, ಉಪೇಂದ್ರ ಕುಮಾರ್ ಅವರು, ಉದಯ್ ಶಂಕರ್ ಅವರು, ಅವರ ಒಂದು ಅದ್ಭುತ ಹಾಡು ಕತ್ತಲಲ್ಲಿ ಬೆಳಕು ಕಂಡೇನು. ಈ ಹಾಡನ್ನ ಮತ್ತೆ ಒಂದು ಕಮರ್ಷಿಯಲ್ ಆಗಿ ಮಾಡಿ, ಅಂದರೆ ಸ್ವಲ್ಪ ಇನ್ನೂ ಇಂಪ್ರೂವೈಸ್ ಮಾಡಿ ಮ್ಯೂಸಿಕ್ ಮಾಡಿ ಅದನ್ನ ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಮೇಘಾ ಶೆಟ್ಟಿ ಅವರು, ವಿನಯ್ ರಾಜ್ಕುಮಾರ್ ಅವರು ಒಳ್ಳೆ ಅಭಿನಯ ನೀಡಿದ್ದಾರೆ, ಒಳ್ಳೆ ಡ್ಯಾನ್ಸ್ ಮಾಡಿದ್ದಾರೆ. ಅಂದರೆ ಆ್ಯಕ್ಷನ್ ಸೀನಲ್ಲಿ, ರೊಮ್ಯಾಂಟಿಕ್ ಸೀನಲ್ಲಿ ಕೆಲವು ಕಡೆ ಹಾಗೂ ಎಮೋಷನಲ್ ಸೀನಲ್ಲಿ ಎಲ್ಲ ಕಡೆಯಿಂದ ಮ್ಯೂಸಿಕ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆತ ಕೂಡ ಒಬ್ಬ ಒಳ್ಳೆ ಸಂಗೀತ ನಿರ್ದೇಶಕ ಅಂತ ಹೇಳ್ಬೋದು. ನಿಮಗೆ ಸಿನಿಮಾ ಸ್ಟಾರ್ಟಿಗೆ ಕತೆ ಶುರು ಆಗ್ಬಿಡುತ್ತೆ, ಎಲ್ಲೂ ನಿಮಗೆ ಲ್ಯಾಗ್ ಆಗಬಿಟ್ಟಿಲ್ಲ. ಸಿನಿಮಾ ಶುರುವಾಗಿ ಕೆಲವು ಬೇಡದ ಸೀನ್ಗಳು ಹಾಕಿ ಬೋರ್ ಮಾಡಿಸಿಲ್ಲ. ಸಿನಿಮಾ ಸ್ಟಾರ್ಟಿಗೆ ಕತೆ ಶುರುವಾಗುತ್ತೆ, ಹೋಗ್ತಾ ಕತೆ ಸೀರಿಯಸ್ ಆಗುತ್ತೆ. ಯಾವ ಪಾತ್ರಧಾರಿಗಳು ಯಾವಕ್ಕೋಸ್ಕರ ಬರ್ತಾರೆ, ಯಾಕೋಸ್ಕರ ಕಾಣಿಸ್ಕೋತಾರೆ, ಯಾರನ್ನ ಕಂಡ್ರೆ ಯಾರಿಗಾಗಲ್ಲ, ಅಲ್ಲಿ ಸೀನ್ ಟು ಸೀನ್ ಹೇಳಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಬ್ಯೂಟಿಫುಲ್. ಸಿನಿಮಾ ತುಂಬ ಇನ್ಡೆಪ್ತ್ ಆಗೋಗಿ ಕತೆ ಒಳಗೆ ಕೂತಿದೆ ಅಂತ ಹೇಳ್ಬೋದು. ಅಲ್ಲಿ ನೀವು ನೋಡಬೇಕಾಗಿದ್ದು ವಿನಯ್ ರಾಜ್ಕುಮಾರ್ ಅವ್ರ ಆ್ಯಕ್ಟಿಂಗ್. ಆ ಕೋಪ ಬಂದಾಗ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಮೇಘಾ ಶೆಟ್ಟಿ ಒಟ್ಟಿಗೆ ಅವರು ಕೋಪದಲ್ಲಿ ಮಾತಾಡೋ ರೀತಿ ಆಗಿರ್ಬೋದು, ಆ ತಾಯಿ ಒಟ್ಟಿಗೆ ಬರುವಂಥ ಕೆಲವು ಸೀನ್ಗಳಾಗಿರ್ಬೋದು, ಹಾಗೂ ಲೂಸ್ ಮದ ಅವ್ರಿಗೆ ಇಬ್ಬರು ಬರುವಂಥ ಸೀನ್ಗಳಾಗಿರ್ಬೋದು, ಎಲ್ಲ ಬ್ಯೂಟಿಫುಲ್ ರೀ. ಬ್ಯೂಟಿಫುಲ್ ತೊಗೊಂಡೋಗಿದ್ದಾರೆ. ಮಾತ್ರ ಖುಷಿ ಆಯ್ತು ನನಗಂತೂ. ಈ ಸಿನಿಮಾ ತುಂಬ ಖುಷಿ ಆಯಿತು. ಹೇಳಿದ್ನಲ್ಲ, ಇದೊಂದು ಆ್ಯಕ್ಷನ್ ರೊಮ್ಯಾಂಟಿಕ್ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಹೇಳ್ಬೋದು. ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ. ವಿನಯ್ ರಾಜ್ಕುಮಾರ್ ಅವರ ದಿ ಬೆಸ್ಟ್ ಸಿನಿಮಾ ಅಂತ ಹೇಳ್ತೀನಿ ನಾನು. ದೇವನೂರು ಚಂದ್ರು ಅವರು 10 ವರ್ಷಗಳ ಪರಿಶ್ರಮ ಇದು. ಅವರು ಪ್ರೆಸ್ ಮೀಟಲ್ಲಿ ಕೇಳಿದೆ ನಾನು, 10 ವರ್ಷಗಳಿಂದ ಸಿನಿಮಾದ ತೊಡಗಿಸ್ಕೊಂಡಿದ್ದಾರೆ ಕಥೆಯಲ್ಲಿ. ಅವರು ಉದ್ಯಮಕ್ಕೆಲ್ಲ ಈ ಕತೆ ಗೊತ್ತಿತ್ತು, ಈ ಕತೆ ಮೇಲೆ ಒಂದು ಹೋಪ್ ಇತ್ತು. ಆ ಹೋಪ್ ಕೂಡ ಸುಳ್ಳು ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಪೊಲಿಟಿಕಲ್ ಗೇಮ್ ಹೆಂಗಿದೆಯೋ, ಹಳ್ಳಿಯವ್ರು ಹೆಂಗೆ ಬಲಿಯಾಗ್ತಾರೋ ಅದನ್ನ ಹೋರಾಡೋಕ್ಕೆ ಯಾವ ಥರ ಉಟ್ಕೊಬೇಕು, ಹಳ್ಳಿ ಒಳಗಿರೋರೇ ಪೊಲಿಟಿಕಲ್ ಆಗಿಳಿದು ಆ ಪಕ್ಷಕ್ಕೋಸ್ಕರ ಸಪೋರ್ಟ್ ಮಾಡ್ತಾ ಹಳ್ಳಿ ಜನರನ್ನೇ ಹೆಂಗೆ ಮೋಸ ಮಾಡ್ತಾರೋ ಅದೆಲ್ಲ ಚೌಕಟ್ಟಾಗಿ ಕಟ್ಕೊಟ್ಟಿದ್ದಾರೆ. ಸಿನಿಮಾ ಕತೆ ಅಂತೂ ಸೂಪರ್, ಸ್ಕ್ರೀನ್ ಪ್ಲೇ ಬ್ಯೂಟಿಫುಲ್, ಸಂಭಾಷಣೆ ವಂಡರ್ಫುಲ್, ಮ್ಯೂಸಿಕ್ ಎಕ್ಸಲೆಂಟ್, ಎಲ್ಲರ ಅಭಿನಯ ಸೂಪರ್. ಥಿಯೇಟ್ರಿಗೆ ಹೋಗಿ ಗ್ರಾಮಾಯಣ ನೋಡಿ, ನಿಮಗೆ ಖುಷಿಯಾಗುತ್ತೆ. ಥ್ಯಾಂಕ್ ಯು.